ಹಾಯ್ ಸ್ಟೂಡೆಂಟ್ಸ್, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸು ಏರ್ ಫ್ರೈಡ್ ಫುಡ್ಸ್ ತಿಂತಿರ್ತಾರೆ. ಏರ್ ಫ್ರೈಡ್ಸ್ ನಥಿಂಗ್ ಬಟ್ ನೀವು ಪಾನಿಪುರಿ ಏರ್ ಫ್ರೈಡ್ಸ್ ಬರ್ತಾವೆ ಈಗ ಆಯಿಲ್ಲೆಸ್ ಅಂತೇಳಿ. ಆಯಿಲ್ ಇಲ್ಲದೆ ಇರೋ ಫುಡ್ಸ್ ಹೌದಾ, ಆಯಿಲ್ ಯೂಸ್ ಮಾಡಲ್ಲ, ಡೈರೆಕ್ಟ್ ಏರ್ ಫ್ರೈರ್ ಒಳಗಡೆ ಫ್ರೈ ಮಾಡಿ ನಿಮ್ಗೆ ಕೊಡ್ತಾರೆ ಹೌದಾ. ಇವನ್ ನೀವು ನಾನ್ ವೆಜಲ್ಲಿ ಕೂಡ ಏರ್ ಫ್ರೈಡ್ ಚಿಕನ್ ಅಂತ ಬರ್ತದೆ, ಏರ್ ಫ್ರೈಡ್ ನಗಟ್ಸ್ ಅಂತ ಬರುತ್ತೆ. ಸೊ ಅವೆಲ್ಲ ಏನು ಏರ್ ಫ್ರೈಡ್ ಫುಡ್ಸ್, ಅದು ಎಷ್ಟು ಡೇಂಜರಸ್ ಅಂತ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡಿದ್ರೆ, ಖುದ್ ನಾನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಡಾಕ್ಟರ್ ಹೇಳೋದನ್ನೇ ಕೇಳಿ ಅವ್ರು ಎಷ್ಟು ಡೇಂಜರಸ್ಸು, ಕ್ಯಾನ್ಸರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದರಿಂದ ಆದಷ್ಟು ಅವಾಯ್ಡ್ ಮಾಡಿ ತಿನ್ನೋದನ್ನ ಆ ಡಾಕ್ಟರ್ ಏನು ಹೇಳಿದಾರೆ ಅಂತ ನೋಡೋಣ ಬನ್ನಿ. ಸೊ ಆದಷ್ಟು ಬೇಗ ಯೂಸ್ಫುಲ್ ಇನ್ಫಾರ್ಮೇಷನ್ ಅನ್ಸಿದ್ರೆ ಫಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಅಂದರೆ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಸಲುವಾಗಿ ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ ತರ್ತಾ ಇರ್ತೀನಿ. ದಯವಿಟ್ಟು ನೀವು ಏರ್ ಫ್ರೈಯರ್ಸ್ ಇಂದ ಮಾಡಿರೋ ಆಹಾರಗಳನ್ನ ತಿನ್ನೋದನ್ನ ನಿಲ್ಲಿಸಿ. ನಾನು ನಮ್ಮ ಫ್ರೆಂಡ್ ಮನೆಗೆ ಹೋದ ಒಂದಿನ ವೈಫ್ ನಗೆಟ್ಸ್ ಕೊಡ್ತೀವಿ ಅಂದ್ರು. ನನಗೆ ನಗೆಟ್ಸ್ ಅಂದ್ರೆ ಗೊತ್ತಿರಲಿಲ್ಲ. ಈ ನಗೆಟ್ಸ್, ವೆಜ್ ನಗೆಟ್ಸ್, ಚಿಕನ್ ನಗೆಟ್ಸ್, ಚಿಪ್ಸ್, ಮೇನ್ ಆಗಿ ಫ್ರೆಂಚ್ ಫ್ರೈಸ್ ಇವೆಲ್ಲ ಏರ್ ಫ್ರೈಯರ್ ಮಾಡ್ತಾರೆ. ಏರ್ ಫ್ರೈಯರ್ ಮಾಡಿದಾಗ ಅಕ್ರಿಲೇಟ್ ಕೆಮಿಕಲ್ ರಿಲೀಸ್ ಆಗುತ್ತೆ. ಅದು ತಿಂದಾಗ ಕ್ಯಾನ್ಸರ್ ಆಗುತ್ತೆ, ಕ್ರಾನ್ಸ್ ಡಿಸೀಸ್ ಆಗುತ್ತೆ, ಅಲ್ಸರೇಟಿವ್ ಕೊಲಿಟಿಸ್ ಆಗುತ್ತೆ, ಬೇರೆ ಏನೇನೋ ಕಾಯಿಲೆಗಳು ಜನರು. ಸೊ ನೋಡಿದ್ರಲ್ಲ, ಅವರೇ ಡಾಕ್ಟರ್ ಹೇಳಿರೋದು ಏರ್ ಫ್ರೈಡ್ ಮಾಡಿ ತಿಂದರೆ 100% ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆ ಹೌದಾ. ಸೊ ಅದರಿಂದ ಆದಷ್ಟು ಅವಾಯ್ಡ್ ಮಾಡಿ ತಿನ್ನೋದನ್ನ ಹೌದಾ. ಯಾರು ತಿಂತಾರೋ ಅವ್ರು ಶೇರ್ ಮಾಡಿ ನೋಡೋಣ. ನೆಕ್ಸ್ಟ್ ಕಾನ್ಸ್ಟಿಪೇಷನ್, ಪೈಲ್ಸ್, ಫಿಶರ್, ಫಿಸ್ಟುಲಾ ಎಲ್ಲ ಆಗುತ್ತೆ. ಈ ತಾನೇ ಒಂದು 12 ವರ್ಷ ಡಾಕ್ಟರ್ ಮಗುಗೆ ಫಿಸ್ಟುಲಾ ಆಗಿತ್ತು. ಇದ್ಯಾಕಪ್ಪ ಈ ವಯಸ್ಸಿಗೆ ಫಿಸ್ಟುಲಾ ಅಂತ ಒಂದು ಕೊಲೊನೋಸ್ಕೋಪಿ ಮಾಡ್ತೀವಿ. ಆ ಮಗುಗೆ ಕ್ರಾನ್ಸ್ ಡಿಸೀಸ್ ಇತ್ತು. ಈ ಕ್ರಾನ್ಸ್ ಡಿಸೀಸ್ಗೆ ಕಂಪ್ಲೀಟ್ ಆಗಿ ವಾಸಿ ಆಗಲ್ಲ. ಇದು ಇಂಜೆಕ್ಷನ್ ತಗೋತಾ ಇರಬೇಕು, ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ, ಕೊನೆಗೆ ಇದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಿ ಸಾಯ್ತಾರೆ. ಸೊ ದಯವಿಟ್ಟು ನೀವು ಈ ಏರ್ ಫ್ರೈಯರ್ಸ್ ಇಂದ ಮಾಡಿರೋ ಆಹಾರಗಳನ್ನ ತಿನ್ನೋದನ್ನ ನಿಲ್ಲಿಸಿ. ಹೊರಡಿರೋದಾಗಷ್ಟೇ ದಯವಿಟ್ಟು ಇಂಥ ಆಹಾರಗಳು ತಗೋಬೇಡಿ. ಅಂಗಡಿ ಹೋಗ್ತಾರೆ, ಶರ್ಟ್ ನೋಡ್ತಾರೆ, ನಗೆಟ್ಸ್ ನೋಡ್ತಾರೆ, ತನ್ನ ಮನೆ ಕರೀತಾರೆ. ಇದನ್ನ ಮಾಡಬೇಡಿ ಯಾವುದೇ ಕಾರಣಕ್ಕೂ. ನಿಮ್ಮ ಆರೋಗ್ಯ, ನಿಮ್ಮ ಮಕ್ಕಳ ಆರೋಗ್ಯ, ನಿಮ್ಮ ಕುಟುಂಬದ ಆರೋಗ್ಯ ನಿಮ್ ಕೈಯಲ್ಲಿದೆ, ಏರ್ ಫ್ರೈಯರ್ ಕೈಯಲ್ಲ. ಸೊ ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಏರ್ ಫ್ರೈಸ್ ನ ಯೂಸ್ ಮಾಡಬೇಡಿ. ಸೊ ನೋಡಿದ್ರಲ್ವಾ ಡಾಕ್ಟರ್ ಏನು ಹೇಳಿದ್ರೆ ಅಂತೇಳಿ. ಆದಷ್ಟು ಬೇಗ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಬೇಗ ಶೇರ್ ಮಾಡಿ. ಯಾರು ಆಲ್ಮೋಸ್ಟ್ ಏರ್ ಫ್ರೈಡ್ ತಿನ್ನೋದು ಶ್ರೀಮಂತರ ಮಕ್ಕಳೇ ಹೌದಾ. ಸೊ ನಾವು ಆಯಿಲ್ ಲೆಸ್ ತಿಂತೀವಿ, ಜೀರೋ ಸೈಜ್ ಮೇಂಟೈನ್ ಮಾಡ್ತಿರ್ತಾರಲ್ಲ, ನಮ್ಮ ಫ್ಯಾಟ್ ಬರಬಾರ್ದು ಅಂತೇಳಿ. ಸೊ ಅವರೇ ಇಂಥ ಫುಡ್ಸ್ನ ಜಾಸ್ತಿ ತಿಂತಾರೆ. ಸೊ ಆಯಿಲ್ ಲೆಸ್, ನಮ್ಗೆ ಆಯಿಲ್ ತಿನ್ನೋದು ಬೇಡ. ಆಯಿಲ್ ಕೂಡ ಹೆಲ್ತಿಗೆ ಕೆಟ್ಟದ್ದೇ, ಆದರೆ ಕಡಿಮೆ ಯೂಸ್ ಮಾಡಿ ಆಯಿಲ್ನ. ಆಯಿಲ್ಗಿಂತ ಜಾಸ್ತಿ ಡೇಂಜರ್ಸ್ ಇದು ಅನಿಸ್ತಾ ಇದೆ ಇವಾಗ ಹೌದಾ, ಏರ್ ಫ್ರೈಡ್ ಫುಡ್ಸ್ ಹೌದಾ. ಸೊ ಆದ್ದರಿಂದ ಆದಷ್ಟು ಬೇಗ ಯಾರು ನಿಮ್ಮ ಫ್ರೆಂಡ್ಸು ಏರ್ ಫ್ರೈಡ್ ಫುಡ್ ತಿಂತಿರ್ತಾರಲ್ಲ ಅವ್ರಿಗೆ ಶೇರ್ ಮಾಡಿ, ಅವ್ರ ಹೆಲ್ತ್ನ ಕಾಪಾಡ್ಕೊಳ್ಳೋಕೆ ಹೇಳಿ. ಆ್ಯಂಡ್ ನಾನು ಹೇಳ್ತಿರೋದಲ್ಲ, ಡಾಕ್ಟ್ರೇ ಹೇಳಿರೋದು. ಸೊ ಅದರಿಂದ ಆದಷ್ಟು ಬೇಗ ಶೇರ್ ಮಾಡಿ. ಆ್ಯಂಡ್ ಇದೇ ಥರ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಆಗಿರುವಂಥ ಅಪ್ಡೇಟ್ಸ್ ಬೇಕಪ್ಪ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅದೇ ಥರ ಜಾಬ್ ಅಪ್ಡೇಟ್ಸ್ ಕೂಡ ನಮ್ಮ ಚಾನಲ್ ಸಿಗ್ತಾ ಇರುತ್ತೆ. ಗೌರ್ಮೆಂಟು, IT, ನಾನ್ IT ಹೌದಾ. ಸೊ ಇದೇ ಥರ ಅಂತ ನಿಮಗೆ ಗೌರ್ಮೆಂಟ್ ಯಾವ ಥರ ಜಾಬ್ಗೆ ಪ್ರಿಪೇರ್ ಆಗಬೇಕಪ್ಪ ಹೌದಾ. ಸೊ ಇಂಟರ್ವ್ಯೂಲ್ಲಿ ಏನೇನು ಮಾಡಬೇಕು ಪ್ರತಿಯೊಂದು ನಿಮಗೆ ವಿಡಿಯೋಸು ಇದರಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಆದ್ದರಿಂದ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಮೇಲೆ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ವಿಡಿಯೋಸ್ನ ತರ್ತಾ ಇರ್ತೀವಿ. ಸೊ ಥ್ಯಾಂಕ್ ಯು, ಬಾಯ್.